ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾ ಮಿತ್ರರೇ, SSLCಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಮಾದರಿ ಮೂರನೇ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಈ SSLCಗೆ ಮಾತ್ರ ಅಲ್ಲ, ಇದು TET, CTET ಮತ್ತು GPSTR ಹಾಗೂ PSTR ಎಕ್ಸಾಮ್ ಬರೆಯೋರಿಗೂ ಕೂಡ ಏನಪ್ಪ ಅಂದ್ರೆ ಸಹಾಯವಿದೆ. ಮೊದಲಿಗೆ 3 ಅಂಕದ ಪ್ರಶ್ನೆಯನ್ನು ನೋಡ್ತಾ ಇದ್ದಾರೆ ನೋಡ್ರಿ. 2 ಕುಂದಿಲ್ಲದ ದಹಳವನ್ನು ಏಕಕಾಲದಲ್ಲಿ ಉರುಳಿಸಲಾಗಿದೆ. ಅಂದರೆ 2 ದಹಳವನ್ನು ಎಸೆದಿವೆ ಅಂದರೆ 36 ಘಟನೆಗಳು ನಡೀತಾ ಇದ್ದಾವೆ. ಯಾವ ರೂಪದಲ್ಲಿ ನಡೀತಾವೆ ಅಂದರೆ 1, 1, 1, 2, 1, 3, 1, 4, 1, 6 ಹೀಗೆ ಎಲ್ಲಿಯವರೆಗೆ 6, 6 ಅಂದರೆ ಟೋಟಲಾಗಿ 36 ಘಟನೆಗಳು ನಡೀತಾ ಇದ್ದಾವೆ. ಇನ್ನು ಅದರಲ್ಲಿ ಮೊದಲನೇದಾಗಿ ಏನು, ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಇರಬೇಕು. ಬರೆಯೋಣ. 1, 1, 1, 2, 1, 3, 1, 4, 1, 5, 1, 6. ನೆಕ್ಸ್ಟ್ 2, 1, 2, 2, 2, 3, 2, 4, 2, 5 8ಕ್ಕಿಂತ ಕಡಿಮೆ ಅದ ಅಂದರೆ ನೆಕ್ಸ್ಟ್ 3, 1, 3, 2, 3, 3, 3, 4, 3, 5 ಬರೋಂಗಿಲ್ಲ. ಹಾಗಾದರೆ 4, 1, 4, 2, 4, 3 ಬರ್ತಾ, ಆದರೆ 4, 4 ಬರೋದಿಲ್ಲ ಅಂದ್ರೆ ಅದ್ರ ಮೇಲಿನ ಬರೋಂಗಿಲ್ಲ ಅನ್ನಂಗಾಯಿತು. ಇನ್ನು 5, 1, 5, 2 ಬರ್ತಾ ಇದೆ. 5, 3 ಬರೋಂಗಿಲ್ಲ. ಕೊನೆಗೆ 6, 1 ತೊಗೋತೇವೆ, ಆದರೆ 6, 2 ತೊಗೋದಿಲ್ಲ. ಹಾಗಾದರೆ ಎಷ್ಟು ಘಟನೆಗಳಾದ್ರಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಹಾಗಾದರೆ N ಆಫ್ A = 21 ಆಯಿತು. ಹಾಗಾದರೆ ಇದರ ಸಂಭವನೀಯತೆ ಎಷ್ಟಾಗುತ್ತಪ್ಪ ಅಂದರೆ P ಆಫ್ A = 21/36. 3 7 21, 3 12. ಸೊ 7/12. ಇನ್ನು B, ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವುದು. ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರಬೇಕು. ಹಾಗಾದರೆ ಯಾವುದು ನೋಡ್ರಿ? 1, 2 ತಗೋತೀವಿ ಸರ್. 1, 1 ತಗೋದಿಲ್ಲ. ಯಾಕೆ? 2 ವರ್ಗ ಸಂಖ್ಯೆ ಆಗ್ತಾವೆ. ಬಟ್ ಒಂದು ಮುಖದ ಮೇಲೆ ಮಾತ್ರ ಬರಬೇಕು ವರ್ಗ ಸಂಖ್ಯೆ, 2 ಮುಖದ ಮೇಲೆ ಬರಬಾರ್ದು. ಹಾಗಾದರೆ 1, 3, 1, 4 ತಗೊಳ್ಳಲ್ಲ, 1, 5 ತಗೋಬೇಕು. 1, 6 ತಗೋತೇವೆ. ನೆಕ್ಸ್ಟ್ 2, 1 ತಗೋತೇವೆ. 2, 4 ತಗೋತೇವೆ. ಹಾಗೆ 3, 1 ತಗೋತೇವೆ. 3, 4 ತಗೋತೇವೆ. ನೆಕ್ಸ್ಟ್ 4, 2 ತಗೋತೇವೆ. 4, 1 ತಗೊಳ್ಳಲ್ಲ. 4, 3 ತಗೋತೇವೆ. 4, 4 ಅಲ್ಲ, 4, 5 ತಗೋತೇವೆ. 4, 6 ತಗೋತೇವೆ. ನೆಕ್ಸ್ಟ್ 6, 1 ತಗೋತೇವೆ. 5, 1 ತಗೋತೇವೆ. 5, 4 ತಗೋತೇವೆ. ಅದೇ ರೀತಿ 6, 1 ತಗೋತೇವೆ. 6, 4 ತಗೋತೇವೆ. ಇವು ಬಿಟ್ಟು ಮತ್ತೆ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಎಷ್ಟು ಘಟನೆಗಳದು? 16 ಘಟನೆಗಳದು. N ಆಫ್ B = ಎಷ್ಟಾಯಿತು ರೀ? 16. ಹಾಗಾದರೆ P ಆಫ್ B = 16/36. 16/36. 4 4 4 9 ಎಷ್ಟಾಗುತ್ತೆ ರೀ? ಇದು 4 9. P ಆಫ್ X = 6x² - 7x - 3. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿದು ಹಾಗೂ ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಫಿಕ್ಸ್ ಕ್ವಶನ್ ಬರ್ತಾ ಇದ್ದಾರೆ ಇಂಥದ್ದೊಂದು. ಹಾಗಾದರೆ 6 3 18 - 18x²
ಹಾಗಾದ್ರೆ ಮೈನಸ್ ಬಂದದಂದ್ರೆ ಒಂದು ಪ್ಲಸ್ ರೀ, ಒಂದು ಮೈನಸ್ ಇರ್ತದೆ ರೀ. ಹಾಗಾದರೆ 9 2 18. ಸೊ ಈ ರೀತಿ ಬರ್ತೀವಿ ಅಂದರೆ ಸ್ವಲ್ಪ ತಪ್ಪಾಗುತ್ತೆ. ಏನು ಮೈನಸ್ ಐತಿ ಅಂದರೆ ದೊಡ್ಡ ಸಂಖ್ಯೆ ಮೈನಸ್ ಆಗುತ್ತೆ ರೀ, ಸಣ್ಣ ಸಂಖ್ಯೆ ಪ್ಲಸ್ ಆಗುತ್ತೆ. ಎಸ್, ಹಾಗಾದರೆ ಸಿಕ್ಕು ಯಾವ್ಯಾವ ಅಂದರೆ 6x² ಮೈನಸ್ 7xನ್ನು ಮೈನಸ್ 9x ಪ್ಲಸ್ 2x ಅಂತ ಹೊಡಿತಾ ಇದ್ದಾನೆ. -3 3 ಮಗೆ ಹೋಗ್ತದ್ರೆ 3x ಸಾಮಾನ್ಯ ತೆಗಿತೀನಿ, ಉಳಿದಿದ್ದು 2x ಮೈನಸ್ 3 3 9 ಪ್ಲಸ್ 1 ಸಾಮಾನ್ಯ ತೆಗಿತೀನಿ, ಉಳಿದಿದ್ದು 2x ಪ್ಲಸ್ ಇಂಟು ಮೈನಸ್ -3. ಸೊ ಏನು ಉಳಿತು 2x -3, ಇನ್ನೊಂದು 3x ಪ್ಲಸ್ 1. 2x -3 = 0, 3x ಪ್ಲಸ್ 1 = 0. 2x = ಪ್ಲಸ್ 3, x = 3 2 ಆಗುತ್ತೆ. 3x = -1, x = -1 3 ಆಗುತ್ತೆ. ಇನ್ನು ತಾಳೆ ನೋಡೋಣ. ಅಲ್ಫಾ ಪ್ಲಸ್ ಬೀಟಾ ಮೈನಸ್ b/a, ಅಲ್ಫಾ ಇಂಟು ಬೀಟಾ c/a, 3/2 ಪ್ಲಸ್ -1/3 = ಮೈನಸ್ಗೆ ಮೈನಸ್. ಬಿ ಅಂದರೆ ಎಷ್ಟೈತಿ -7 ಐತಿ, -7. ಎ ಅಂದರೆ ಎಷ್ಟೈತಿ ರೀ 6 ಐತಿ. ಸೊ ಲಸ ತೆಗೆದ್ರೆ ಎಷ್ಟು ಬರ್ತದೆ 6 ಬರ್ತಾ ಇದೆ. ಲಸ ತೆಗೆದ್ರೆ ಎಷ್ಟು ಬರ್ತದೆ ರೀ 6 ಬರ್ತದೆ. 2 3 3 2 3 3 9 ಪ್ಲಸ್ ಇಂಟು ಮೈನಸ್ 1 2 2 ಮೈನಸ್ ಇಂಟು ಮೈನಸ್ ಪ್ಲಸ್ -7 ಆರಾಂಶ ಆಯಿತು. 9 2 ಹೋದರೆ 7 ಆರಾಂಶ, ಇದು ಕೂಡ 7 ಆರಾಂಶ. ಹಾಗಾದರೆ ಇದು ಸರಿ ಆಯಿತು. ಅಲ್ಫಾ ಇಂಟು ಬೀಟಾ 3/2 ಇಂಟು -1/3 = ಸಿ ಅಂದರೆ -3, ಎ ಅಂದರೆ +6. ಈ 3 ಕ್ಯಾನ್ಸಲ್. ಸೊ -1 2 ಅಂಶ ಆಗುತ್ತೆ. 3 1 3 2 ಅದು ಕೂಡ ಎಷ್ಟಾಗುತ್ತೆ -1 2 ಅಂಶ ಆಗುತ್ತೆ. ಈ ರೀತಿಯಾಗಿ ಸಮಸ್ಯೆಯನ್ನು ಬಿಡಿಸ್ಬೋದು. ನೆಕ್ಸ್ಟ್ ಚಿತ್ರ ನೋಡೋಣ. ಏನಿದೆ y = p(x) ಬಹುಪದೋಕ್ತಿಯ ನಕ್ಷೆಯನ್ನು ಚಿತ್ರದಲ್ಲಿ ಕೊಡಲಾಗಿದೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆದು ಅದರ ಶೂನ್ಯತೆಗಳನ್ನು ಗುರುತಿಸಿ ಅದರ ಬಹುಪದೋಕ್ತಿ ಕಂಡುಹಿಡಿಯಿರಿ. ನೋಡಲಿ, ನಾವು ಘಾತವನ್ನು ನೋಡಿದೀವಿ ಅಂದ್ರೆ ಇಲ್ಲಿ ಎಕ್ಸ್ ಅಕ್ಷ ಮೇಲೆ ಎಷ್ಟು ಶೂನ್ಯತೆಗಳದಾವ 2 ಶೂನ್ಯತೆಗಳದಾವ. ಹಾಗಾದರೆ ಡಿಗ್ರಿ ಅಂದರೆ ಬಹುಪದೋಕ್ತಿಯ ಎಷ್ಟು 2. ಇನ್ನು ಶೂನ್ಯತೆಗಳು ಯಾವ್ಯಾವ -3, ಇನ್ನೊಂದು +1. ಹಾಗಾದರೆ ಬಹುಪದೋಕ್ತಿಯ ಘಾತ 2 ಆಗ್ಯದ ಅಂದ್ರೆ ಅದು ವರ್ಗ ಬಹುಪದೋಕ್ತಿ. ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಬರೀದು ಗೊತ್ತೈತಿ ಏನು x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. x² ಮೈನಸ್ ಅಲ್ಫಾ -3 ಇದೆ, ಪ್ಲಸ್ ಬೀಟಾ 1 ಇದೆ, ಎಕ್ಸ್ ಪ್ಲಸ್ -3 ಇಂಟು 1, x² -3 ಒಳಗೆ 1 ಹೋದರೆ -2 ಉಳಿಯುತ್ತೆ, ಎಕ್ಸ್ ಪ್ಲಸ್ ಇಂಟು ಮೈನಸ್ -3 ಅಂದರೆ 3, x² ಮೈನಸ್ ಇಂಟು ಮೈನಸ್ ಪ್ಲಸ್ 2x -3. ಈ ರೀತಿಯಾಗಿ ಒಂದು ಸಮಸ್ಯೆಯನ್ನು 2024ರಲ್ಲಿ ಏನು ಮಾಡಿದ್ದಪ್ಪ ಅಂದ್ರೆ ಕೇಳಿದ್ದೀನಿ ರೀ. ನೋಡ್ರಿ, ತ್ರಿಭುಜ PQR ಒಂದು ಸಮದ್ವಿಬಾಹು ತ್ರಿಭುಜ. PQ ಸಮ PR, ಕೋನ P ಯ ಕೋನಾರ್ಧಕ ರೇಖೆ QR, ಕೋನ P ಯ ಕೋನಾರ್ಧಕ ರೇಖೆ QR.
ಬಾಹುವನ್ನು ಓ ಬಿಂದುವಿನಲ್ಲಿ ಸಂಧಿಸುತ್ತದೆ. ಬಾಹುವನ್ನು ಓ ಬಿಂದುವಿನಲ್ಲಿ ಏನ್ರಿ ಛೇದಿಸುತ್ತದೆ. ಹಾಗಾದರೆ ಓ ಕ್ಯೂ ಡಿವೈಡೆಡ್ ಬೈ ಓ ಆರ್ ಈಕ್ವಲ್ ಟು 1 ಎಂದು ಸಾಧಿಸಿ. 1 ಎಂದು ಸಾಧಿಸಿ ಅಂದರೆ ಕೋನ ಪಿಯನ್ನು ಸಮಾನದ ಭಾಗ ಮಾಡುವಂಥ ರೇಖೆ ಕ್ಯೂ ಆರ್ ಮೇಲೆ ಛೇದಿಸ್ತಾ ಇದೆ ಅಂತ ಹೇಳ್ತಿದ್ದಾನೆ. ಇನ್ನು ದತ್ತ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಸಮ ಪಿ ಆರ್ ಹಾಗೂ ಮತ್ತು ಕೋನ ಪಿಯ ಕೋನಾರ್ಧಕ ಪಿ ಒ ಆಗಿದೆ. ನೆಕ್ಸ್ಟ್ ಸಾಧನೀಯ ಏನು ಓ ಕ್ಯೂ ಡಿವೈಡೆಡ್ ಬೈ ಓ ಆರ್ ಈಕ್ವಲ್ ಟು 1 ಅಂತ ಸಾಧಿಸಬೇಕು. ಹಾಗಾದರೆ ಬಹಳ ಇದು ತಗೊಳ್ಳೋದು ಬೇಡ್ರಿ. ಏನು ತ್ರಿಭುಜ ಕ್ಯೂ ಪಿ ಒ ಮತ್ತು ತ್ರಿಭುಜ ಆರ್ ಒ ಪಿಗಳಲ್ಲಿ ಈ ತ್ರಿಭುಜ ತಗೋತೇವೆ. ಏನು ಕ್ಯೂ ಪಿ ಸಮ ಪಿ ಆರ್ ದತ್ತ ಹೇಳಿದಾನ. ನೆಕ್ಸ್ಟ್ ಕೋನ್ ಕ್ಯೂ ಪಿ ಒ ಈ ಕೋನ ಆರ್ ಪಿ ಒ ಈ ಕೋನ ಸಮ ಆಗ್ಯಾವ. ಯಾಕಂದ್ರೆ ಕೋನ್ ಪಿಯ ಕೋನಾರ್ಧಕ ಯಾವುದು ಪಿ ಒ. ನೆಕ್ಸ್ಟ್ ಪಿ ಒ ಈಕ್ವಲ್ ಟು ಪಿ ಒ ಉಭಯ ಸಾಮಾನ್ಯ ಬಾಹು. ಹಾಗಾದರೆ ತ್ರಿಭುಜ ಕ್ಯೂ ಪಿ ಒ ಸರ್ವಸಮ ತ್ರಿಭುಜ ಆರ್ ಒ ಪಿ ಬಾಹು ಕೋನ ಬಾಹು ಸರ್ವಸಮ ಸಿದ್ಧಾಂತ. ಹಾಗಾದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಯಾವುದು? ಕ್ಯೂ ಒ ಈಕ್ವಲ್ ಟು ಆರ್ ಒ ಸಮ. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಏನಾದರೂ ಸಮ ಅದು. ಹಾಗಾದರೆ ಇವೆರಡೂ ಸಮ ಆಗ್ಯಾವ ಅಂದ್ರೆ ಇವುಗಳ ಅನುಪಾತವನ್ನು ನಾವು ಕಂಡುಹಿಡ್ಬೋದು. ಏನು ಕ್ಯೂ ಒ ಡಿವೈಡೆಡ್ ಬೈ ಆರ್ ಒ ಈಕ್ವಲ್ ಟು ಎಷ್ಟಾಗುತ್ತೆ ರೀ 1. ಕ್ಯೂ ಒ ಡಿವೈಡೆಡ್ ಬೈ ಆರ್ ಒ ಈಕ್ವಲ್ ಟು ಎಷ್ಟಾಗುತ್ತೆ ರೀ 1. ಈ ರೀತಿಯಾಗಿ ನಾವು ಸಾಧನೆ ಮಾಡ್ಬೋದು. ಈ ಪ್ರಶ್ನೆ ನೋಡಿದಾಗ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಐತ್ರಿ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಬಿ ಸಿಯ ಮೇಲೆ ಈ ಒಂದು ಬಿಂದು, ಬಿ ಸಿಯ ಮೇಲೆ ಈ ಒಂದು ಬಿಂದು, ಕರ್ಣ ಬಿ ಡಿಯು ರೈಟ್ ಎ ಮತ್ತು ಇಗಳನ್ನು ಸೇರಿಸುವ ರೇಖೆಯನ್ನು ಎಫ್ ನಲ್ಲಿ ಛೇದಿಸುತ್ತದೆ. ಹಾಗಾದರೆ ಏನು ಸಾಧಿಸಬೇಕು? ಡಿ ಎಫ್ ಇಂಟು ಇ ಎಫ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಎ ಅಂತ ಸಾಧಿಸಬೇಕು. ಹಾಗಾದರೆ ಎರಡು ತ್ರಿಭುಜ ತಗೊಂಡ್ರೆ ಯಾವ್ಯಾವ? ತ್ರಿಭುಜ ಎ ಎಫ್ ಡಿ ಮತ್ತು ತ್ರಿಭುಜ ಬಿ ಎಫ್ ಇಗಳಲ್ಲಿ ಇವೆರಡು ಶೃಂಗಾಭಿಮುಖ ಕೋನಗಳು. ಕೋನ್ ಎ ಎಫ್ ಡಿ ಸಮ ಕೋನ್
BFE ಶೃಂಗಾಭಿಮುಖ. ನೆಕ್ಸ್ಟ್ ಕೋನ್, ಈ ಕೋನ ಪರ್ಯಾಯ ಕೋನಗಳು ಅಂದರೆ ಕೋನ್ DAF ಸಮ ಕೋನ್ FEB ಪರ್ಯಾಯ ಕೋನ. ಹಾಗಾದರೆ ಎರಡು ಕೋನ ಸಮ ಆಗ್ಯಾವ ಅಂದರೆ ಮೂರನೇ ಕೋನ ಕೂಡ ಸಮ ಆಗಿರ್ತಾ ಇದೆ. ಅದಕ್ಕೆ ತ್ರಿಭುಜ AFD ಸಮರೂಪ ತ್ರಿಭುಜ BFE ಯಾಕಪ್ಪ ಅಂದ್ರೆ ಸಮಕೋನೀಯ ತ್ರಿಭುಜಗಳು, ಕೋನೀಯ ತ್ರಿಭುಜಗಳು. ಹಾಗಾದರೆ ಅವುಗಳ ಅನುರೂಪ ಬಾಹುಗಳು ಏನಾಗಿರಬೇಕು? ಸಮಾನುಪಾತದಲ್ಲಿರ್ತಾ ಇದ್ದಾವೆ. ಯಾವ್ಯಾವ ಅಂದ್ರೆ AF ಅದರ ಅನುರೂಪ ಬಾಹು ಯಾವುದು ಅಂದರೆ EF. ನೋಡಿರಿ, AF ಇದರ ಅಂದರೆ ಕೋನ್ ಡಿಗೆ, ಸೊ ಇದು ಕೋನ್ ಬಿ ಸಮ ಆಗಿರ್ತದೆ EF. ಹಾಗೆ ಕೋನ್ ಎಗೆ DF ಆಗೈತಿ ಅನುರೂಪ ಬಾಹು. ಕೋನ್ ಎ ಸಮನಾದ ಕೋನ ಇ, ಅದರ ಅನುರೂಪ ಬಾಹು ಯಾವುದಾಗುತ್ತೆ? BF ಆಗುತ್ತಾ. ಹಾಗೆ ಕೋನ್ F ಇದ್ರದ್ದು ಯಾವುದು? AD, ಇದಕ್ಕೆ ಸಮನಾದ ಕೋನ ಇದು, ಇದರ ಅಭಿಮುಖ ಬಾಹು ಯಾವುದು? BE. ಕೋನ ಸಮರೂಪತೆ ನಿರ್ಧಾರಕ ಗುಣ ಆಯಿತು. ಸೊ ಹೀಗಾಗಿ 3 ಅನುಪಾತಗಳು ಬರ್ಕೊಂಡೀವಿ. ನಾವೀಗ ನಮಗೆ ಬೇಕಾಗಿರುವಂತಹ 2 ಅನುಪಾತಗಳನ್ನು ನಾವೇನು ಮಾಡೋಣ? ತೆಗೆದುಕೊಳ್ಳೋಣ. ರೈಟ್, ಯಾವ್ಯಾವ ಬೇಕಾಗ್ಯಾವ? AF ಡಿವೈಡೆಡ್ ಬೈ EF ಈಕ್ವಲ್ ಟು DF ಡಿವೈಡೆಡ್ ಬೈ BF ಬೇಕಾಗಿದೆ. ಓರೆ ಗುಣಾಕಾರ ಮಾಡಿರಿ. ಏನು? AF ಇಂಟು BF DF ಇಂಟು EF. ಸೊ ಇದೇ ಅಂಶ ಇಲ್ಲಿದೆ. ಈ ರೀತಿಯಾಗಿ ನಾವು ಸಾಧಿಸಬೇಕಾಗುತ್ತಾ.